ಕುಪ್ಪಳಿಸಿ ಸಂಭ್ರಮಿಸಿದ ಶ್ರೀ ವಿನಾಯಕ ಮಿತ್ರ ಮಂಡಳಿ ಸದಸ್ಯರು. ಈ ಸಂದರ್ಭದಲ್ಲಿ ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಚನ್ನಬಸವ ಅವರಿಗೆ ಶ್ರೀ ವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ 6ನೇ ವಾರ್ಡ್ನ ದಾಸರ ಬೀದಿಯಲ್ಲಿ ಶ್ರೀ ವಿನಾಯಕ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಸತತ 6 ದಿನಗಳ ಕಾಲ ಭಕ್ತರಿಂದ ಪೂಜಾ ಕಾರ್ಯಕ್ರಮ ಮಾಡಲಾಗಿತ್ತು ಮತ್ತು ಶುಕ್ರವಾರದಂದು ಶ್ರೀ ರುದ್ರೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಿ ನೆಲಮಂಗಲ ಪ್ರಮುಖ ಬೀದಿಗಳಿಗೆ ಕುಣಿದು ಕುಪ್ಪಳಿಸಿಕೊಂಡು ವಿಜೃಂಭಣೆಯಿಂದ ಗಣೇಶನನ್ನ ಮೆರವಣಿಗೆ ಮಾಡಿಕೊಂಡು ಮಲ್ಲರು ಬಾನುಪಾಡಿಯಲ್ಲಿ ವಿಸರ್ಜನೆಯನ್ನ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀ ವಿನಾಯಕ ಮಿತ್ರ ಮಂಡಳಿಯ ದೇವರಾಜು, ನಾವು ಇಂದು 9ನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಇಷ್ಟು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲು ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ಎನ್ಡಿಎ ಅಧ್ಯಕ್ಷರಾದ ಎಂ ನಾರಾಯಣಗೌಡರು, ನಗರಸಭೆ ಸದಸ್ಯರಾದ ಗಂಗಾಧರರಾವ್ ಪಿಳ್ಳಪ್ಪ ಅವರ ಸಹಕಾರದಿಂದ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. 3,000 ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದ್ದು, ಇಂದು ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ವಿಸರ್ಜನೆ ಮಾಡಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು. ಗಣೇಶೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರವಾಗಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರು ಹಾಗೂ ನಾರಾಯಣಗೌಡರವರು, ನಮ್ಮ ಏರಿಯಾ ಕೌನ್ಸಿಲರಾದ ಗಂಗಾಧರರವರು, ಹೇಮಂತಣ್ಣನವರು, ಪಿಳ್ಳಪ್ಪನವರು, ಎಲ್ಲ ಮುಖಂಡರ ಸಹಕಾರದಿಂದ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಸ್ವಾಮಿಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಶನಿವಾರ ಶುಕ್ರವಾರ 22ನೇ ತಾರೀಕು ಅಂದಾನ ಇದೆ ರುದ್ರೇಶ್ವರ ಚೌಟ್ರಿ ಒಳಗೆ. ಶನಿವಾರ ಸ್ವಾಮಿಯ ಮೆರವಣಿಗೆ ಇದೆ. ಸಹಕಾರದಿಂದ ಈ ಥರ ನಾವಾಗಿದೆ. ನಾವು 18ನೇ ತಾರೀಕು ನವೆಂಬರ್ ಅಲ್ಲಿ ಕುಂಡಿಸಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ಈ ದಿನದಿಂದ ನೆಕ್ಸ್ಟ್ 5 ದಿನವರೆಗೂ ದಿನನಿತ್ಯ ಪೂಜೆ ಕೈಂಕರ್ಯಗಳು ಇರುತ್ತೆ ಮತ್ತು ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ. ನಂತರ ನಮ್ಮ ಅಧ್ಯಕ್ಷರಾದ ದೇವರಾಜ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಾರಾಯಣಗೌಡರು ಮತ್ತು ಸನ್ಮಾನ್ಯ MLA ಅವರು ಅವರ ಒಂದು ಸಹಕಾರದಿಂದ ನಾವು ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. 22ನೇ ತಾರೀಕು ಇದೇ ರುದ್ರೇಶ್ವರ ಚೌಟ್ರಿ ಎಡೆಪೇಟೆಯಲ್ಲಿ 3,000 ಜನಕ್ಕೆ ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. ನಂತರ ಇನ್ನು ಶನಿವಾರದಂದು ಸ್ವಾಮಿಯನ್ನು ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೂ ವಾದ್ಯಗಳೊಂದಿಗೆ ನಾವು ಸ್ವಾಮಿಯ ಕಾರ್ಯವನ್ನು ವಿಸರ್ಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ನಮ್ಮ ಅಧ್ಯಕ್ಷರ ಅವರ ಒಂದು ಮಾರ್ಗದರ್ಶನದಿಂದನೇ ನಾವು ಈ ತರ ಒಗ್ಗಟ್ಟಾಗಿ ಹುಡುಗರ ಒಂದು ಸಂಘದಿಂದ ಮಾಡ್ತೇವೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.